प्रिय छात्र, ऑनलाइन के लिए आप सबका स्वागत है। आज मैं भीम और राक्षस पाठ लेकर आपके समक्ष में आई हूँ। भीम और राक्षस एक एकांकी हैं और मैं आज भीम और राक्षस पाठ का पहले भाग का विश्लेषण करना चाहती हूँ। लेखक है विष्णु प्रभाकर। हम विष्णु प्रभाकर यानी लेखक का परिचय के बारे में समझेंगे। लेखक हैं विष्णु प्रभाकर और जन्मतिथि है 1912 और जन्म स्थान है उत्तर प्रदेश के मीरापुर जिले के मुजफ्फरनगर। इन्होंने कई एकांकी लिखे हैं और जीवनियाँ लिखे हैं, उपन्यास लिखे हैं, कहानी भी लिखे हैं। प्रमुख एकांकी है प्रकाश और परछाइयाँ, ऊंचा पर्वत, गहरा सागर, माँ का बेटा, इंसान और अन्य एकांकी, अशोक तथा अन्य एकांकी, माँ बाप इत्यादि। ये सभी इनकी प्रसिद्ध एकांकियाँ हैं और जीवनी भी लिखे हैं। उनमें प्रमुख हैं आवारा मसीहा। और उपन्यास लिखे हैं। उपन्यास में प्रमुख होते हैं अर्धनारीश्वर, तट के बंधन, निशिकांत, स्वप्नमयी, दादा की कचहरी। और कहानी लिखे हैं धरती अब भी घूम रही है, मेरी प्रिय एक कहानियाँ, संघर्ष के बाद, आदि और अंत। ये सभी उनके कहानी संग्रह है। और इनके मरण तिथि होते हैं 2009 यानी 2009 इनका डेथ डेट होते हैं। और बॉर्न डेट होते हैं 1912। बच्चे हम आप शब्दार्थ के बारे में समझेंगे। शब्दार्थ का मतलब है कठिन शब्द के अर्थ, कठिन शब्दಗಳ अर्थ। विपदा का मतलब है मुसीबत, ತೊಂದರೆ। ರಂಜಾನ ಮಗ್ನ ಹೋನ ಅಂದರೆ ಅಲ್ಲೇ ತಲ್ಲೀನಲಾಗಿರ್ತಕ್ಕಂಥದ್ದು, ಉಳ್ಕೊಂಡ್ಬಿಡ್ತಕ್ಕಂಥದ್ದು, ದಿಲ್ ಬಹಲಾನ। पहलिया का मतलब है पहलिया बुझाना, घुमाव फिराव की बात करना, ಸುತ್ತಿ ಬಳಸಿ ಮಾತಾಡ್ತಕ್ಕಂಥ ರೀತಿಯನ್ನು ಪಹಲಿಯ ಬುಜಾನ, ಜೋಕ್ ಅಂತ ಹೇಳ್ತಾರೆ। ಸುತ್ತಿ ಬಳಸಿ ಮಾತಾಡೋದು, ಒಂದೇ ವಿಷಯನ ಸುತ್ತಿ ಬಳಸಿ ಮಾತಾಡ್ತಕ್ಕಂಥದ್ದು। ರಖ್ವಾಲಿ ಪಹರೆದಾರಿ, ರಕ್ಷಣೆ ಮಾಡ್ತಕ್ಕಂಥ, ಹಿಫಾಜತ್। ಬಾರಿ का मतलब है क्रमवार स्थिति ಅಂದರೆ ಸರತಿಯ ಪ್ರಕಾರ ನಡೀತಕ್ಕಂಥ ರೀತಿ। ಭುಗತ್ನ का मतलब है ಜೇಲ್ನ ಅಂದರೆ ಅನುಭವಿಸ್ತಕ್ಕಂಥದ್ದು। उजाड़ना का मतलब है बर्बाद करना, ನಾಶ ಮಾಡ್ತಕ್ಕಂಥದ್ದು। ಅಜೀಬ್ ವಿಚಿತ್ರ, ವಿಲಕ್ಷಣ, ಕ್ರೂರವಾಗಿ, ತುಂಬ ಒಂಥರ ವಿಲಕ್ಷಣ ಅಂದರೆ ಚೆನ್ನಾಗಿರ್ತಕ್ಕಂಥ, ವಿಲಕ್ಷಣ ಅಂದರೆ ಕ್ರೂರವಾಗಿ ಕುರೂಪಿಯಾಗಿರ್ತಕ್ಕಂಥ ಒಂದು ವಿಚಿತ್ರ ಮನುಷ್ಯ। सब्र का मतलब है सहनशीलता, धीरज। उतावला, जल्दबाजी। फांकना का मतलब है मुँह में डालना, ಜೋರಾಗಿ ತುತ್ತನ್ನು ಮೇಲಿಂದ ಹಾಕ್ಕೊಳ್ತಕ್ಕಂಥ ರೀತಿನ ಏನಂತಾರೆ ಫಾಂಕ್ನ ಅಂತ ಕರೀತಾರೆ। ಬಹಕಾನ, ಚಮಕ್ದೇನ। ಬಹಕಾನ ಅಂದರೆ ಒಂದು ಚಮಕ್ ಕೊಡೋದು ಅಂತ ಹೇಳ್ತಾರಲ್ಲ, ಒಂದು ಏನು ಹೇಳ್ಬೋದು, ಅವ್ರಿಗೊಂದು ರೀತಿ ಆಟ ಆಡಿಸ್ತಕ್ಕಂಥದ್ದು। ಧೋಕಾದೇನ, ಮೋಸ ಮಾಡ್ತಕ್ಕಂಥದ್ದು। ಜಬಾನ್ ಸಂಭಾಲನಾ, बोलने में उचित अनुचित का विचार करना। ಜಬಾನ್ ಸಂಭಾಲನಾ ಅಂದರೆ ನಾಲಿಗೆ ಮೇಲೆ ಹಿಡಿತ ಅಂತ ಹೇಳ್ತಾರಲ್ಲ, ಅಂದರೆ ಉಚಿತ, ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಒಂದು ಮಾತು ಆಡ್ತಕ್ಕಂಥ ರೀತಿಯನ್ನು। ಸಾಬೂತ್ का मतलब है ಸಮೂಚ, ಸಾಬೂತ್ ಅಂದರೆ ಸಮೂಚ, ಎಲ್ಲ। ಶರಾರತ್ ಅಂದರೆ ಚೇಷ್ಟೆ, ದುಷ್ಟತಾ, ಶೈತಾನಿ, ಶರಾರತ್ ಕರ್ನ ಅಂದರೆ ಜಿದ್ ಕರ್ನ, ಹಠ ಮಾಡ್ತಕ್ಕಂಥದ್ದು। ತಂಗ್ ಕರ್ನ, ಪರೇಶಾನ್ ಕರ್ನ, ತಂಗ್ ಅಂದರೆ ತೊಂದರೆ ಕೊಡ್ತಕ್ಕಂಥದ್ದು। ಲಾಶ್ ಅಂದರೆ ಶವ। ಹಕಲಾನ का मतलब है रुक कर बोलना। ಹಕಲಾನ ಅಂದರೆ ಬಿಕ್ಕಳಿಸಿ ತೊದ್ದು ಏನಂತಾರೆ, ಬಿಟ್ಟು ಮಾತಾಡೋದು ಅಂತ ಹೇಳ್ತಾರಲ್ಲ ಆ ರೀತಿ। ಹಕಲಾನ का मतलब है रुक कर बोलना, ನಿಲ್ಲಿಸಿ ಮಾತಾಡ್ತಕ್ಕಂಥದ್ದು। ये सभी शब्दार्थ हैं। हम आगे चलते हैं मुहावरे के बारे में। मुहावरे ಅಂದರೆ ಇಲ್ಲಿ ಅರ್ಥನೇ ಮತ್ತೇನೋ ಶಬ್ದಕ್ಕೆ ಮತ್ತಾವುದೋ ರೀತಿಯಲ್ಲಿ ಅರ್ಥ ಇರುತ್ತೆ। ಇದನ್ನೇನು ಹೇಳ್ಬೋದು ಅಂದರೆ ನುಡಿಮುತ್ತುಗಳು ಅಂತ ಹೇಳ್ಬೋದು। ಗಾದೆ ಮಾತು, ಮುಹಾವರೆ। ಪಾನಿ ಪಿಲಾನ ಸಬಕ್ ಸಿಖಾನ, ನೀರು ಕುಡಿಸೋದು ಅಂದರೆ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು। ಹಿಮ್ಮತ್ ನಾಹಾರ್ನ, ಧೈರ್ಯ ಗೆಡದೆ ಇರ್ತಕ್ಕಂಥದ್ದು। ಅಟಲ್ ರಹನ, ಸ್ಥಿರವಾಗಿ ನಿಂತಿರ್ತಕ್ಕಂಥದ್ದು।
ಭಾಗ್ಯ ಟೂಟ್ನ ಬುರಾ ಹೋನ ಅಂದರೆ ಅದೃಷ್ಟ ಕೆಟ್ಟಿದೆ ಅಂದರೆ ಅವ್ನು ಕೆಟ್ಟದ್ದಾಯಿತು ಅಂತಲೇ ಅರ್ಥ. ಆಗ್ ಬಬೂಲ ಹೋನ, ಕ್ರೋಧಿತ್ ಹೋನ. ಆಗ್ ಬಬೂಲ ಅಂದರೆ ಬೆಂಕಿ ಥರ ಕುದಿಯೋದು ಅಂದರೆ ಕೋಪದ ಒಂದು ಸಂಕೇತ. ರೋಪೀಟ್ನ, ದುಃಖಸೆ ಸಮಯ ಕಾಟ್ನ. ರೋಪೀಟ್ನ ಅಂದರೆ ಒಂಥರ ಅಳುವಿನಿಂದ ಸಮಯವನ್ನು ಕಳೀತಕ್ಕಂಥದ್ದು. ದುಃಖಸೆ ಸಮಯ ಕಾಟ್ನ, ದುಃಖದಿಂದ ಇರ್ತಕ್ಕಂಥ ಸಮಯನ ರೋಪೀಟ್ನ. ಏನೋ ಹತ್ತು ಸುರಿದು ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಅಂದರೆ ಹತ್ತು ಸುರಿಯೋದು ಯಾವಾಗ? ದುಃಖ ಬಂದಾಗ. अब आएंगे आशय के बारे में. ये एक यानी भीम और राक्षस पौराणिक एकांकी है. पौराणिक का मतलब है पुराण से संबंधित एकांकी को क्या कहते हैं? पौराणिक एकांकी कहते हैं. समाज से संबंधित सामाजिक ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ सामाजिक व्यवहार से संबंधित एकांकी को सामाजिक कहते हैं. और ये तो पौराणिक का मतलब है पुराण से संबंधित, सामाजिक का मतलब है समाज से संबंधित, और पौराणिक सामाजिक ಮತ್ತು ಈ ಸಭಿ ಅಂದರೆ ಪೌರಾಣಿಕ ಅಂದರೆ ಆ್ಯಸ್ ಯೂಶುವಲ್ ಆಗಿ ಪುರಾಣದಲ್ಲಿ ಹೇಳ್ತಕ್ಕಂಥ ಒಂದು ಕಥೆಗಳನ್ನು, ಸಾಮಾಜಿಕ ಅಂದರೆ ಸಮಾಜದಲ್ಲಿ ಬರ್ತಕ್ಕಂಥ ನಡೀತಕ್ಕಂಥದ್ದನ್ನ, ವೈಜ್ಞಾನಿಕ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆಗಳನ್ನು ವೈಜ್ಞಾನಿಕ, ಸಾಮಾಜಿಕ, ಪೌರಾಣಿಕ ಅಂತ ಕರೀತಾರೆ. ಭೀಮ್ ಕೆ ದ್ವಾರ ಬಕಾಸುರ का वध. ಮೇನ್ ಟಾಪಿಕ್ಕು, ಮೇನ್ ಥೀಮ್ ಏನಪ್ಪ ಅಂದರೆ ಭೀಮ್ ಕೆ ದ್ವಾರ, ಭೀಮನ ಮುಖಾಂತರ ಬಕಾಸುರನ ವಧೆ, ಸಂಹಾರ. ಇಸ್ ಏಕಾಂಕಿ ಕಾ ಕಥಾಸಾರ ಹೇ. ಮುಖ್ಯ ಉದ್ದೇಶ ಅಲ್ಲಿ ಮೇನ್ ಪಾಯಿಂಟು ಥೀಮ್ ಇರ್ತಕ್ಕಂಥದ್ದು ಬಕಾಸುರನ ವಧೆ. ಯಾರಿಂದ? ಭೀಮನಿಂದ. दानवता पर मानवता की जीत. दानवता का मतलब है राक्षस, ರಾಕ್ಷಸರ ಮೇಲೆ ಮನುಷ್ಯರ ಒಂದು ಗೆಲುವು. ಅಚ್ಚಾಯಿ ಕೆ ಸಾಮನೆ ಬುರಾಯಿ ಕಿ ಹಾರ್. ಒಳ್ಳೆಯದರ ಮುಂದೆ ಕೆಟ್ಟದರ ಒಂದು ಸೋಲು. ಇಸ್ ಏಕಾಂಕಿ ಕೆ ಸಂದೇಶ. ಒಂದಲ್ಲ ಒಂದಿನ ಕೆಟ್ಟದ್ದು ಸೋಲ್ಲೇಬೇಕು ಮತ್ತು ಒಳ್ಳೆಯದು ಗೆಲ್ಲೇಬೇಕು. ದಾನವ ಅಂದರೆ ರಾಕ್ಷಸತ್ವ ಅಳಿಲೇಬೇಕು. ಅದನ್ನು ಮಟ್ಟ ಹಾಕೋದಕ್ಕೆ ಭಗವಂತ ಸೃಷ್ಟಿಕರ್ತ ಏನು ಮಾಡ್ತಾನೆ? ಅವತಾರಗಳನ್ನ ತಾಳ್ತಾನೆ. ಮತ್ತು ಮನುಷ್ಯನ ರೂಪದಲ್ಲಾಗಿರ್ಬೋದು. ಒಟ್ಟಲ್ಲಿ ಕೆಟ್ಟವ್ರನ್ನ ಸಂಹಾರ ಮಾಡೋಕ್ಕೆ ಒಬ್ಬ ಒಳ್ಳೆ ಮನುಷ್ಯ ಹುಟ್ಕೋತಾನೆ, ಕೆಟ್ಟದ್ದನ್ನು ಸಂಹಾರ ಮಾಡೋದಕ್ಕೆ ಒಂದು ಒಳ್ಳೆಯದು ಹುಟ್ಕೊಳ್ಳುತ್ತೆ. अब आएंगे पाठ के बारे में. पाठ का वाचन करती हूँ. वाचन के साथ साथ मैं शब्दार्थ भी समझाती हूँ. आप पेंसिल हाथ में रख लेना चाहिए और शब्दार्थ को लिखते रहना चाहिए. और शब्दार्थ के साथ साथ पाठ का सारांश भी समझाती हूँ. अब आएंगे भीम और राक्षस. भीम और राक्षस, भीम के द्वारा राक्षस का संहार. हम पहले ये समझना चाहिए कि भीम और राक्षस में आने वाले पात्र परिचय. ब्राह्मण, घर का मालिक. ब्राह्मणी, ಬ್ರಾಹ್ಮಣ್ ಕಿ ಪತ್ನಿ. ಬ್ರಾಹ್ಮಣನ ಒಂದು ಪಾತ್ರ ಪರಿಚಯದಲ್ಲಿ ಬರ್ತಕ್ಕಂಥದ್ದು ಒಬ್ಬ ಬ್ರಾಹ್ಮಣ, ಅವನ ಆ ಮನೆಯ ಮಾಲೀಕ ಅಂದರೆ ಯಜಮಾನ. ಬ್ರಾಹ್ಮಣಿ ಅಂದರೆ ಆ ಬ್ರಾಹ್ಮಣನ ಹೆಂಡತಿ. ಕುಂತಿ ಬರ್ತಾಳೆ. ಆ ಪಾತ್ರದಲ್ಲಿ ಕುಂತಿ ಅಂದರೆ ಭೀಮ್ ಕಿ ಮಾತಾ, ಭೀಮನ ತಾಯಿ. ಭೀಮ ಬರ್ತಾನೆ, ಕುಂತಿ ಕಾ ಪುತ್ರ, ಕುಂತಿಯ ಮಗ. ಅವ್ರು ಬಕಾಸುರ ಯಾನಿ ರಾಕ್ಷಸ್. ಬಕಾಸುರ ಯಾರಿಲ್ಲಿ? ರಾಕ್ಷಸ. ಪಹಲ ದೃಶ್ಯ ಹೈ. ಏಕಾಂಕಿ ಅಂದರೆ ನಾಟಕದಲ್ಲಿ ಬರ್ತಕ್ಕಂಥದ್ದು. ಇದು ಒಂದಾದಮೇಲೆ ನಾಟಕ ಮಾಡ್ತಕ್ಕಂಥದ್ದು. ಪರದೆ ಅಂದರೆ ಒಂದು ಸ್ಕ್ರೀನ್ ಮೇಲೆ ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡ್ತಾರೆ. ಪ್ರತಿಯೊಂದು ಅಂದರೆ ವಿಷ್ಣು ಪ್ರಭಾಕರ್ ಬರೆದಿರ್ತಕ್ಕಂಥ ಎಲ್ಲ ಗದ್ಯ ಪಾಠಗಳು ಹಾಗೆ ನಾಟಕದ ರೀತಿಯಲ್ಲಿರ್ತಿ ನಾಟಕವನ್ನು ಮಾಡಬಹುದು, ನಾಟಕದ ರೀತಿಯಲ್ಲಿ ಪ್ರದರ್ಶನ ಮಾಡಬಹುದು. ಪಹಲಾ ದೃಶ್ಯ, ಮೊದಲನೇ ದೃಶ್ಯ. ಮಂಚ್ ಪರ್ ಏಕ್ ಮಕಾನ್ ಕೆ, ಯಾನಿ ಮಂಚ್ ಅಂದರೆ ಸ್ಟೇಜ್ ಮೇಲೆ, ಏಕ್ ಮಕಾನ್ ಕೆ ಆಂಗನ್ ಕಾ ದೃಶ್ಯ. ಒಂದು ಸ್ಟೇಜ್ ಮೇಲೆ ಮನೆಯ ಒಂದು ದೃಶ್ಯ. ಮಕಾನ್ ಅಂದರೆ ಮನೆ, ಆಂಗನ್ ಅಂದರೆ ಅಂಗಳದ ಒಂದು ದೃಶ್ಯ, ಕಾಂಪೌಂಡ್ನ ಒಂದು ದೃಶ್ಯ. ಗರೀಬ್ ಬ್ರಾಹ್ಮಣ್ ಕಾ ಘರ್ ತಾ. ವಹ ಕಿಸ್ಕಾ ಘರ್ ತಾ? ಗರೀಬ್ ಬ್ರಾಹ್ಮಣ್ ಕಾ ಘರ್ ತಾ. ಸಭೀ ರೋ ರಹೆ ಹೈ ಘರ್ ಮೇ. ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ. ಚಾರೋ ಓರ್ ಉದಾಸಿ ಹೈ, ಬಹುತ್ ಹಿ ದುಃಖಿ ಹೈ. ಚಾರೋ ಓರ್, ಎಲ್ಲ ಕಡೆ ದುಃಖನೇ ತುಂಬಿದೆ. ಪರ್ದಾ ಉಟ್ನೆ ಪರ್ ಲೋಗ್ ರೋತೆ ರೋತೆ ಬಾತೆ ಕರ್ ರಹೆ ಹೈ. ಅಂದರೆ ಆ ಪರ್ದ ಸ್ಕ್ರೀನ್ ಎತ್ತಿದ ತಕ್ಷಣ ಸ್ಕ್ರೀನ್ ಹಿಂದೆ ಆ ಮನೆ ಅಂತಕ್ಕಂಥ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಆ ಮನೆಯ ಅಂಗಳದಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ. ಆವಾಗ ಅವರವರಲ್ಲೇ ಮಾತಾಡ್ತಿದ್ದಾರೆ. ಬ್ರಾಹ್ಮಣಿ ಅಂದರೆ ಆ ಬ್ರಾಹ್ಮಣನ ಹೆಂಡತಿ ಹೇಳ್ತಾಳೆ, ರೋಕರ್ ಅಳ್ತಾ ಹೇಳ್ತಾಳೆ, ಮೈ ಕಹತಿ ಹೂँ ತುಮ್ ಮುಜೆ ಜಾನೆ ದೋ. ನೀನು ನನ್ನ ಕಳಿಸ್ಕೊಡು ಅಂತ ಹೇಳ್ತೀನಿ, ನಾನು ಹೇಳ್ತೀನಿ ನನ್ನ ಕಳಿಸ್ಕೊಡು.
बच्चे तो अब बड़े हो गए हैं, ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ. ಉನ್ಹೇ ಸಂಭಾಲನೆ ಮೇ ಕೋಯಿ ಕಠಿನಾಯಿ ನಹಿ ಹೋಗಿ. ಅವರನ್ನು ಸಂಭಾಳಿಸೋದ್ರಲ್ಲಿ ಅಥವಾ ಅವರನ್ನು ಸಾಕೋದ್ರಲ್ಲಿ ನಿನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಬ್ರಾಹ್ಮಣಿ ಅಂದರೆ ಆ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ನಹಿ ನಹಿ ತೂ ಕೈಸೆ ಜಾ ಸಕ್ತಿ ಹೈ, ನೀನು ಹೇಗೆ ಹೋಗೋಕ್ಕೆ ಸಾಧ್ಯ, ತೂ ಚಲಿ ಜಾಯೇಗಿ ತೋ ಘರ್ ಮೇ ಕ್ಯಾ ರಹೇಗಾ, ನೀನೇ ಹೊರಟೋದ್ರೆ ಮನೇಲಿ ಇನ್ನೇನಿರುತ್ತೆ, ಬಚ್ಚೆ ಅಭಿ ಇತನೆ ಬಡೆ ಕಹಾ ಹೈ, ಅಷ್ಟು ದೊಡ್ಡವರಾಗಿಲ್ಲ ಮಕ್ಕಳು, ಫಿರ್ ಬೇಟಿ ಕಾ ವಿವಾಹ ಭಿ ಕರ್ನಾ ಹೈ, ಅಂದರೆ ಮಗಳ ಮದುವೆ ಮಾಡಬೇಕು, ನಹಿ ಮೈ ಹಿ ಜಾವುಂಗಾ, ಇಲ್ಲ ಇಲ್ಲ ನೀನಿರಬೇಕು ತಾಯಿ ಅನ್ನಿಸ್ಕೊಂಡು, ನಾನು ಹೋಗ್ತೀನಿ ಅಂತ ಬ್ರಾಹ್ಮಣ ಹೇಳ್ತಾನೆ. ಮತ್ತೆ ಬ್ರಾಹ್ಮಣಿ ಹೇಳ್ತಾಳೆ ಅದಕ್ಕೆ, ಅಜ್ಜಿ ತುಮ್ ಕೈಸೆ ಜಾವೋಗೆ, ನೀವು ಹೇಗೆ ಹೋಗೋದಕ್ಕಾಗತ್ತೆ ರೀ, ತುಮ್ ಚಲೇ ಗಯೇ ತೋ ಘರ್ ಕಾ ಸಹಾರ ಹಿ ಚಲಾ ಜಾಯೇಗಾ, ನೀವು ಹೋದರೆ ಮನೆಯ ಒಂದು ಸಪೋರ್ಟೇ ಹೊರಟೋಗುತ್ತೆ, ಸಹಾರ ಅಂದರೆ ಒಂದು ಸಪೋರ್ಟಿವೇ ಹೊರಟೋಗುತ್ತೆ, ನಹಿ ಮೈ ಹಿ ಜಾವುಂಗಿ, ಇಲ್ಲ ನಾನು ಹೋಗ್ತೀನಿ. इसी के बीच इन दोनों ने बातचीत करते रहते हैं. इन्हीं के बीच ಇವರಿಬ್ಬರ ಮಧ್ಯದಲ್ಲಿ ಇವರಿಬ್ಬರು ಮಾತಾಡ್ತಿರ್ತಾರೆ, ನಾನು ಹೋಗ್ತೀನಿ ಅಂತ. ಇವ್ರ ಮಧ್ಯದಲ್ಲಿ ಅವ್ರ ಮಗಳು ಲಡ್ಕಿ का मतलब यहाँ ये ब्राह्मण के बेटी, ಆ ಬ್ರಾಹ್ಮಣನ ಮಗಳು ಬರ್ತಾಳೆ. ಮಾ ನಾ ತುಮ್ ಜಾವೋಗಿ और ನಾ ಪಿತಾಜಿ ಕೋ ಜಾನೆ ದೋಗಿ, ಮೈ ಜಾವುಂಗಿ, ನಾನು ನಿಮ್ಮನ್ನು ಕಳಿಸ್ಕೊಡಲ್ಲ, ಅಂದರೆ ತಾಯಿಗೆ ಹೇಳ್ತಾಳೆ, ತುಮ್ ನಾ ಜಾವೋಗಿ, ನೀನೇ ಹೋಗಬೇಡ, ಅಪ್ಪನ್ನು ಕಳಿಸೋದು ಬೇಡ, ನಾನು ಹೋಗ್ತೀನಿ ಅಂತ ಮಗಳು ಹೇಳ್ತಾಳೆ. ಬ್ರಾಹ್ಮಣಿ, ಮೇರೆ ರಾತೆ ಮೇರೆ ಬಚ್ಚೆ ಕೋ ಮರ್ನೆ ಕೋ ಜಾಯೆ, ನಾನು ಬದುಕಿದ್ದು ಮಕ್ಕಳನ್ನ ಸಾಯೋದಕ್ಕೆ ಕಳಿಸ್ಲಾ, ಭಗವಾನ್ ಮೈನೆ ಐಸಾ ಕ್ಯಾ ಪಾಪ್ ಕಿಯಾ ಹೈ, ನಾನೇನು ಪಾಪ ಮಾಡಿದ್ದೀನಿ, ಜೋರ್ ಸೆ ರೋತಿ ಹೈ ಅವ್ರು ಸಬ್ ರೋ ಪಡ್ತೆ ಹೈ, ಅವಳು ಅಳೋದಕ್ಕೆ ಶುರು ಮಾಡಿದ್ಮೇಲೆ ಮನೆಯಲ್ಲಿ ಮಂದಿ ಎಲ್ಲ ಅಳೋದಕ್ಕೆ ಶುರು ಮಾಡ್ತಾರೆ, ಮೀನಿಂಗ್ಲೆಸ್ ಏನು ಅಂತ ಗೊತ್ತಿಲ್ಲ, ಮನೆ ಮಂದಿ ಅಳ್ತಾ ಇದ್ದಾರೆ. ತಬಿ ಸಹಸಾ ಬಾಹರ್ ಸೆ ಕುಂತಿ ಅವ್ರ ಭೀಮ್ ಆತೆ ಹೈ, ಹಾಗೆ ಬರ್ತಾ ಇರುವಾಗ ಇವರು ಅಳೋದನ್ನು ಕೇಳಿಸ್ಕೊಂಡು ಕುಂತಿ ಮತ್ತು ಭೀಮ ಇಬ್ಬರು ಅವ್ರ ಮನೆಯೊಳಗೆ ಬರ್ತಾರೆ. ವಿನಾಕಾರಣ ನಾನು ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ, ಅಳ್ತಾ ಇದ್ದಾರೆ, ಯಾಕೆ ಅಳ್ತಿದ್ದಾನೆ ಅಂತ ಗೊತ್ತಿಲ್ಲ. ಕುಂತಿ, ಆವಾಗ ಕುಂತಿಯ ಪ್ರವೇಶ. ಕ್ಯಾ ಬಾತ್ ಹೈ, ತುಮ್ ಸಬ್ ಕ್ಯೋ ರೋ ರಹೆ ಹೋ, ಯಾಕೆ ನೀವೆಲ್ಲ ಅಳ್ತಿದ್ದೀರಾ, ಏನು ವಿಷಯ. ಭೀಮ್, ಕहाँ जाना है तुम्हें, ಎಲ್ಲಿ ಹೋಗ್ಬೇಕು ನೀವು, ಕ್ಯಾ ವಿಪದ ಆ ಪಡಿ, ವಿಪದ का मतलब है ಆಪತ್ತಿ, ನಿಮಗೇನು ತೊಂದರೆ ಆಗಿದೆ, ಯಾಕೆ ಮನೆ ಬಿಟ್ಟೆಲ್ಲ ಹೋಗಬೇಕು ಅಂತಿದ್ದೀರಾ. ಕುಂತಿ, ಅರೆ ಭಾಯಿ ತುಮ್ ಹುವಾ ಕ್ಯಾ, ಏನಾಗಿದೆ, ಕುಚ್ ಬತಾವೋ, ಏನಾದರೂ ಹೇಳಿ. ಕೋಯಿ ನಹಿ ಬೋಲ್ತಾ, ಉಸೀ ಥರ ರೋತೆ ರಹತೆ ಹೈ, ಅವಳು ಕೇಳ್ತಾನೆ ಇದ್ದಾಳೆ ಕುಂತಿ, ಯಾಕೆ ಏನು ಅಳ್ತಿದ್ದೀರಾ ಅಂತ, ಆದರೆ ಏನೂ ಆನ್ಸರ್ ಇಲ್ಲದೆ ಅಳ್ತಾನೆ ಇದ್ದಾರೆ. ಭೀಮ್, ಆಹಾ ರೋನಾ ಬಂದ್ ಕರ್ಕೆ ಬಾತ್ ಬತಾವೋ, ಸಾಕು ಹತ್ತಿದ್ದು ನಿಲ್ಲಿಸಿ, ಫಸ್ಟು ಏನಾಗಿದೆ ಮೊದಲು ಹೇಳಿ. ಬ್ರಾಹ್ಮಣ್, ಕ್ಯಾ ಬಾತ್ ಹೈ ಅಂದರೆ ಬಾತ್ ಕ್ಯಾ ಹೈ, ಏನಿದೆಯಪ್ಪ ವಿಷಯ. ಮೇರಾ ಭಾಗ್ಯ ಟೂಟ್ ಗಯಾ ಹೈ, ನನ್ನ ಅದೃಷ್ಟ ಕಳ್ಕೊಂಡಿದ್ದೀನಿ, ನಾನೊಬ್ಬ ನತದೃಷ್ಟ ಅಂತ ಹೇಳ್ತಾರೆ. ಇಸ್ಸೆ ಕಹತಾ ರಹ, ಇವಳಿಗೆ ಹೇಳ್ತಾನೆ ಬಂದೆ, ಚಲ್ ಇಸ್ ಏಕಚಕ್ರಿ ನಗರಿ ಕೋ ಛೋಡ್ಕರ್ ಕಹಿ ಅವ್ರು ಚಲೆ, ನಾನು ಹೇಳ್ತಾನೆ ಇದ್ದೆ ಚಕ್ರ ನಗರಿಯನ್ನು ಬಿಟ್ಟು ಬೇರೆಲ್ಲಾದರೂ ಹೋಗೋಣ ನಡಿ ಅಂತ. ಪರ್ ಯಹ್ತೋ ಅಂದರೆ ಇವಳಂತೂ, ಅಂದರೆ ಬ್ರಾಹ್ಮಣ ಅವಳ ಪತ್ನಿಗೆ ತೋರಿಸ್ಕೊಂಡು ಹೇಳ್ತಾ ಇದ್ದಾರೆ, ಯಹ್ತೋ ಯಹಿ ಕಿ ಮಿಟ್ಟಿ ಮೇ ಐಸಾ ರಮ್ ಗಯಿ ಹೈ ಕಿ ಜಾನೆ ಕಾ ನಾಮ್ ಹಿ ಲಹಿ ಲೇತಿ, ಇಲ್ಲಿಂದ ಹೋಗೋಣ ಅಂದರೆ ಇವಳು ಪ್ರಾಣ ಇಲ್ಲೇ ಇಟ್ಕೊಂಡಿದ್ದಾಳೆ, ಈ ಮಣ್ಣಲ್ಲೇ ಇಟ್ಕೊಂಡಿದ್ದಾಳೆ ಅನಿಸುತ್ತೆ, ಇಲ್ಲಿಂದ ಹೊರಡೋ ಮಾತೇ ಆಡಲ್ಲ. ಮೇರಾ ತೋ ಬುಲಾವ ಆಗಯ, ಕಡೆಗೂ ನನಗೆ ಆಹ್ವಾನ ಬಂದ್ಬಿಟ್ಟಿದೆ. ಬುಲಾವ ಅಂದರೆ ಬರಮಾಡ್ಕೊಳಗೆ ಒಂದು ಆಹ್ವಾನ ಬಂದ್ಬಿಟ್ಟಿದೆ. ಕುಂತಿ, ಕಹಾನ್ ಸೆ ಬುಲಾವ ಆಗಯ ಹೈ, ಎಲ್ಲಿಂದ ಬಂದಿದೆ, ನಿಮ್ಗೆ ಎಲ್ಲಿ ಹೋಗಬೇಕು. ಕುಚ್ ಬತಾವೋ ತೋ ತುಮ್ಹೆ ಕ್ಯಾ ದುಃಖ ಹೈ, ಹಮ್ ಕುಚ್ ನಾ ಕುಚ್ ಜರೂರ್ ಕರೆಂಗೆ, ಏನು ಕಷ್ಟ ನಿಮ್ಗೆ ಹೇಳಿ, ಖಂಡಿತ ನಾವು ನಿಮ್ಮ ದುಃಖಕ್ಕೆ ಏನಾದರೂ ಒಂದು ಸಹಾಯವನ್ನು ಮಾಡ್ತೀವಿ ಅಂತ ಆಕೆ ಭರವಸೆ ಕೊಡ್ತಾಳೆ. ಬ್ರಾಹ್ಮಣ್, ಹಾಯ್ ಬಹನ್ ತುಮ್ ಹಮಾರೆ ಅತಿಥಿ ಹೋ, ಅತಿಥಿ का मतलब है ಗೆಸ್ಟ್ ಇದ್ದ ಹಾಗೆ, ಅತಿಥಿಗಳು ನೀವು. ಅತಿಥಿ ಕೋ ಅಪ್ನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿಯೇ, ನಮ್ಮ ದುಃಖವನ್ನು ಹೇಳಿ ಅತಿಥಿಗಳಿಗೆ ದುಃಖ ಪಡಿಸೋದು ನನಗೆ ಇಷ್ಟ ಇಲ್ಲ. ಕುಂತಿ, ಅಚ್ಚಾ ತುಮ್ ನಾ ಬತಾವೋ ಮೈ ಅಪ್ನಿ ಬೇಟಿ ಸೆ ಪೂಚ್ತಿ ಹೂँ, ಸರಿ ನೀವು ಹೇಳಬೇಡಿ, ನಿಮ್ಮ ಮಗಳು ಅಂದರೆ ನಾನು ಆ ಮಗಳ ಹತ್ರ ಕೇಳ್ತೀನಿ. ಬೇಟಿ ಸೆ, ಹಾಂ ಬೇಟಿ ಬತಾವೋ ಕ್ಯಾ ಬಾತ್ ಹೈ, ಈಗ ಹೇಳು ಮಗಳೇ ನೀನು, ಏನಾಗಿದೆ, ಯಾಕೆ ಅಳ್ತಾ ಇದ್ದೀರಾ ಅಂತ. ಬ್ರಾಹ್ಮಣಿ, ಅಜ್ಜಿ ಬತಾ ಕ್ಯೋ ನಹಿ ದೇತೆ, ಯಾಕೆ ಹೇಳಬಾರ್ದು, ಹೇಳಿ ಅವ್ರಿಗೆ. ये परदेशी है, परदेशी का विलोम शब्द है स्वदेशी,
ಪರದೇಶಿ ಅಂದರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು. ಉಸ್ ರಾಕ್ಷಸ್ ಕಿ ಕಹಾನಿ ಕಾ ಇನ್ಹೇ ಕ್ಯಾ ಪತಾ, ಅವ್ರಿಗೆ ಆ ರಾಕ್ಷಸನ ಬಗ್ಗೆ ಏನು ಗೊತ್ತು ಹೇಳಿ ಅಂತ ಹೇಳ್ತಾರೆ. ಬ್ರಾಹ್ಮಣ कहता है हाँ हम लोग उसे बक कहते हैं, ನಾವೆಲ್ಲ ಅವನನ್ನು ಬಕ್ ಅಂತ ಕರಿತೀವಿ. ವೈಸೆ ಉಸ್ಕಾ ಪೂರಾ ನಾಮ್ ಬಕಾಸುರ है, ಅಂದರೆ ಅವನ ಪೂರ್ತಿ ಹೆಸರು ಬಕಾಸುರ ಅಂತ, ಎಲ್ಲರೂ ಬಕ ಬಕ ಅಂತ ಕರೀತಾರೆ. ಭೀಮ್ ಓಹೋ ಬಕಾಸುರ್, ಫಿರ್ ವ ಕ್ಯಾ ಕರ್ತಾ है, ಮತ್ತು ಅವನೇನು ಮಾಡ್ತಾನೆ. ಬ್ರಾಹ್ಮಣ್ ಕ್ಯಾ ಕರ್ತಾ ಅಂದರೆ ಕರ್ತಾ ಕ್ಯಾ, ಏನು ಮಾಡ್ತಾನ. ಇಸ್ ನಗರಿ ಕಿ ರಕ್ಷಾ ಕರ್ತಾ है, ಈ ನಗರದ ರಕ್ಷಣೆಯನ್ನು ಮಾಡ್ತಾನೆ. ಕುಂತಿ ರಾಕ್ಷಸ್ ರಕ್ಷಾ ಕರ್ತಾ है, ರಕ್ಷಾ ಕರ್ತಾ है ತೋ ತುಮ್ ರೋತೆ ಕ್ಯೋ ಹೋ, ರಕ್ಷಣೆ ಮಾಡ್ತಾ ಇದ್ದಾನೆ ಅಂದಮೇಲೆ ಯಾಕೆ ಅಳ್ತಿದ್ದೀರಾ. ಕ್ಯಾ ವಹ ಜಾ ರಹಾ ಹೈ, ಅಂದರೆ ಅವನು ಇಲ್ಲಿಂದ ಹೋಗ್ತಾ ಇದ್ದಾನ, ಅಥವಾ ಯಾ ತುಮ್ಸೆ ಕುಚ್ ಅಪರಾಧ ಹೋ ಗಯಾ ಹೈ, ನೀವೇನಾದ್ರು ತಪ್ಪು ಮಾಡಿದ್ದೀರಾ, ಅಥವಾ ಆ ರಾಜ ಬೇರೆ ಕಡೆ ಹೋಗ್ತಾ ಇದ್ದಾನ, ಅಂದರೆ ರಕ್ವಾಲಿ ಕನ್ನೆವಾಲಿ ರಾಕ್ಷಸೇನ ರಕ್ಷಣೆ ಮಾಡ್ತಕ್ಕಂಥ ರಾಕ್ಷಸ ಬೇರೆಲ್ಲರೂ ಹೋಗ್ತಾ ಇದ್ದಾನೆ ಅಂತ ಅಳ್ತಾ ಇದ್ದೀರಾ, ಅಥವಾ ನಿಮ್ಮಿಂದ ಏನಾರು ಅಪರಾಧ ಆಗಿದೆಯಾ ಅಂತ ಕುಂತಿ ಕೇಳ್ತಾಳೆ. ಬ್ರಾಹ್ಮಣ್ ನಾ ಬಹನ್, ಇಲ್ಲಮ್ಮ ತಂಗಿ, ಕುಚ್ ಅಪರಾಧ ನಹಿ ಹೈ, ಏನು ತಪ್ಪು ಮಾಡಿಲ್ಲ. ಭೀಮ್ ತುಮ್ ಪಹೇಲಿಯಾ ಬುಜಾ ರಹೆ ಹೋ, ಪಹೇಲಿಯಾ ಕಾ ಮತ್ಲಬ್ ಹೇ ಇರೋ ವಿಷಯನ ಗುಮಾ ಗುಮಾಕರ್ ಬಾತ್ ಕರ್ನಾ, ಅಂದರೆ ಇರೋ ವಿಷಯವನ್ನೇ ಸುತ್ತು ಬಳಸಿ ಮಾತಾಡೋದು. ಅಂದರೆ ಒಂಥರ ಏನೋ ಸೀರಿಯಸ್ ಮ್ಯಾಟ್ರ್ ಇದ್ದರೆ ಆ ವಿಷಯವನ್ನು ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಎಲ್ಲೋ ಹೋಗಿ ಹೇಳ್ತಾರಲ್ಲ, ಹಾಗೆ ಎಲ್ಲೋ ಗುಮಾಕರ್ ಸುತ್ತಿ ಬಳಸಿ ಮಾತಾಡ್ತಕ್ಕಂಥದ್ದು. ऐसा कौन राक्षस है जो नगरी की रक्षा करता है, क्या यहाँ कोई ರಾಜ नहीं है, ಏನು ರಾಕ್ಷಸ ಇರ್ಬೋದು ಅವನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂದರೆ, ರಾಕ್ಷಸನೇ ರಾಜ ಅಂದರೆ ಇಲ್ಲಿನ ರಾಜ ಇಲ್ವಾ, ಅಂದರೆ ರಾಕ್ಷಸನೇ ರಾಜನ ಒಂದು ಕೆಲಸ ಮಾಡ್ತಾ ಇರುವಾಗ ಇಲ್ಲಿನ ರಾಜ ಯಾರು. ಬ್ರಾಹ್ಮಣ್ ಬೇಟಾ ಮೈ ತುಮ್ಹೆ ಸಬ್ ಕಹಾನಿ ಬತಾತಾ ಹೂँ, ಎಲ್ಲ ಕತೆ ಹೇಳ್ತೀನಪ್ಪ. इस नगरी का राजा बड़ा दुर्बल, दुर्बल का मतलब है वीक ಅಂತ, सबल ಆಪೋಸಿಟ್ ಬರ್ಕೊಳ್ಳಿ, दुर्बल सबल. बस गद्दी पर बैठना जानता है, ಬರೀ ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು ಗೊತ್ತಿದೆ ಅವನಿಗೆ. उसको दबाकर बक असली राजा बन बैठा है, ಅವನನ್ನು ದಬ್ಬಿ ಆ ಸ್ಥಾನವನ್ನು ಇವನು ಆಕ್ರಮಿಸಿದ್ದಾನೆ. ಮತ್ತು ರಾಜ ನಾಮಕ ವಾಸ್ತೆ ಹೇ, ಅಂದರೆ ಬರೀ ರಾಜ ಲೆಕ್ಕಕ್ಕೆ ಮಾತ್ರ ಇದ್ದಾನೆ, ಆದರೆ ಆ ರಾಜನ ಕೆಲಸವನ್ನೆಲ್ಲ ಯಾರು ಮಾಡ್ತಿದ್ದಾನೆ ಇಲ್ಲಿ, ಬಕಾಸುರ ರಾಕ್ಷಸ ಮಾಡ್ತಿದ್ದಾನೆ. ಭೀಮ್ ಫಿರ್ ವ ಆಪ್ಸೆ ಕುಚ್ ಬದಲೆ ಮೇ ಮಾಂಗ್ತಾ ಹೋಗ, ಹಾಗಾದರೆ ಅವನು ಅದಕ್ಕೆ ಬದಲಿಗೆ ಏನೋ ಕೇಳ್ತಾ ಇರಬಹುದು ಅಂತ ಗೆಸ್ ಮಾಡಿ ಕೇಳ್ತಾನೆ. तब ब्राह्मण कहता है, इदिष्टु ಹೇಳಿದ್ಮೇಲೆ जब कुंती और भीम ये सभी सुनने के बाद, ಇವೆಲ್ಲ ಕೇಳಿಸ್ಕೊಂಡ್ಮೇಲೆ ಮತ್ತೆ ಬ್ರಾಹ್ಮಣ ಹೇಳ್ತಾನೆ, ಹಾ ಬೇಟಾ ಬಕಾಸುರ್ हम सब लोगों की रखवाली करता है, ನಮ್ಮನ್ನೆಲ್ಲ ಅವನು ಸಾಕ್ತಾನೆ ರಕ್ಷಣೆ ಮಾಡ್ತಾನೆ. और उसके बदले में ಅದಕ್ಕೆ ಬದಲಾಗಿ हमसे एक गाड़ी अन्न, ಅಂದರೆ ಒಂದು ಗಾಡಿ ಅನ್ನ, दो भैंसे ಎರಡು ಎತ್ತುಗಳು, एक मनुष्य को लेता है, ಪ್ರತಿದಿನ ಅವನ ಆಹಾರಕ್ಕಾಗಿ ಇಷ್ಟನ್ನು ಬೇಡಿಕೆಯನ್ನು ಇಟ್ಟಿದ್ದಾನೆ ರಾಜ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬದಲಿಗೆ ಇಷ್ಟನ್ನು ಕೊಡಬೇಕು. ಭೀಮ್ ರೋಜ್ ಪ್ರತಿದಿನನಾ. ಬ್ರಾಹ್ಮಣ कहता है हाँ बेटा रोज़ लेता है, ಪ್ರತಿದಿನ ತಗೊಳ್ತಾನೆ. ನಗರಕ್ಕೆ ಸಬ್ ಲೋಗೋನೆ ಮಿಲಾಕರ್ ಬಾರಿ ಬಾಂಧ್ ಲಿ है, ಎಲ್ಲರೂ ಸೇರಿ ಸರದಿ ಮಾಡ್ಕೊಂಡಿದ್ದೀವಿ, ಯಾರು ಸರದಿ ಇದ್ದರೆ ಆ ಮನೆಯವ್ರು ಇಷ್ಟನ್ನು ಕಳಿಸ್ಬೇಕು. ಏನೇನು ಕಳಿಸ್ಬೇಕು, ಒಂದು ಗಾಡಿ ಅನ್ನ, ಎರಡು ಎತ್ತು ಮತ್ತು ಒಬ್ಬ ಮನುಷ್ಯನ ಕಳಿಸ್ಬೇಕು. ಎತ್ತು ವಾಪಸ್ ಬರಲ್ಲ, ಮನುಷ್ಯನೂ ವಾಪಸ್ ಬರಲ್ಲ, ಅನ್ನನೂ ವಾಪಸ್ ಬರೋದಿಲ್ಲ, ಇವಿಷ್ಟನ್ನು ಕಳಿಸ್ಬೇಕು ಒಂದು ದಿನಕ್ಕೆ. ಭೀಮ್ ಬ್ರಾಹ್ಮಣ್ ಹಾ ಬೇಟಾ ರೋज़ ಲೇತಾ ಹೈ, ಪ್ರತಿದಿನ ತಗೊಳ್ತಾನೆ. ನಗರಕ್ಕೆ ಸಬ್ ಲೋಗ್ ಕ್ಯಾ ಮಿಲಾಕರ್ ಕ್ಯಾ ಬನಾಯಾ ಹೈ, ಸರದಿ ಯಾನಿ ಯಾನಿ ಬಾರಿ ಬನಾ ದಿಯಾ ಹೈ, ಅಂದರೆ ಒಂದು ಸರದಿನ ಮಾಡ್ಕೊಂಬಿಟ್ಟಿದ್ದಾರೆ. ಭೀಮ್ ತೋ ಅಬ್ ಸಮಜ್ ಮೇ ಆ ಗಯಾ, ಈಗ ನನಗೆ ಅರ್ಥ ಆಯಿತು. ಆಜ್ ತುಮಾರಿ ಬಾರಿ ಹೈ, ಇವಾಗ ನಿಮ್ಮ ಸರದಿ. ಅರೆ ತೋ ಪಹಲೆ ಹಿ ಕ್ಯೋ ನಾ ಬತಾ ದಿಯಾ ತಾ, ಇದನ್ನೆಲ್ಲ ಯಾಕೆ ಮೊದಲೇ ಹೇಳಲಿಲ್ಲ. ಬ್ರಾಹ್ಮಣ್ ಸಬ್ ಲೋಗ್ ಅಪನಿ ಬಾರಿ ಭುಗತ್ತೆ ಹೈ,
ಅಂದರೆ ಎಲ್ಲರೂ ಅವ್ರಿಗೆ ಬಂದಿರತಕ್ಕಂಥ ಸರದಿಯನ್ನು ಅನುಭವಿಸ್ಲೇಬೇಕು. ನಾ ಭುಗ್ತೇತೋ ಅಂದರೆ ಅದನ್ನೇನ ನಾವು ಒಪ್ಕೊಳ್ಳಿಲ್ಲ, ಆವತ್ತಿನ ದಿನ ಆಹಾರ ಕೊಡಲಿಲ್ಲ ಅಂದರೆ ವಹ ರಾಕ್ಷಸ್ ಸಾರೇ ನಗರಕ್ಕೋ ಉಜಾಡ್ದೇಗ ಅಂದರೆ ಇಡೀ ನಗರವನ್ನೇ ನಾಶ ಮಾಡಿಬಿಡ್ತಾನೆ. ಹಜಾರ ಮನುಷ್ಯಂಕೋ ಏಕ್ ಸಾಥ್ ಖಾ ಜಾಯೆ, ಹಜಾರು ಅಂದರೆ ಸಾವಿರಾರು ಜನ ಒಂದೇ ಸತಿಗೆ ಕಬಳಿಸ್ಬಿಡ್ತಾನೆ. ಇದು ಅವನ ಒಂದು ಪ್ರಕ್ರಿಯೆ. एक गाड़ी अन्न दो भैंस मनुष्य नहीं होता जाता तो यानी खाने के लिए नहीं देते तो ಅಂದರೆ ಅದನ್ನು ಕೊಡಲಿಲ್ಲ ಅಂತ ಪಕ್ಷದಲ್ಲಿ ವಾ ಗಾಂವ್ ಪರ್ ಹಿ ಆ ಜಾಯೇಗಾ, ಹಳ್ಳಿ ಮೇಲೆ ಬಂದುಬಿಡ್ತಾನೆ. ಸೊ ಗಾಂವ್ಗೆ ಹಜಾರೋ ಲೋಗೋಂಕೋ ಏಕ್ ಸಾಥ್ ಖಾ ಜಾಯೇಗಾ, ಒಂದೇ ಸತಿ ಅವ್ರನ್ನೆಲ್ಲ ಕಬಳಿಸ್ಬಿಡ್ತಾನೆ. ಅದಕ್ಕೆ ನಾವು ಭಯಕ್ಕೆ ಪ್ರತಿದಿನ ಈ ಸರದಿ ಮಾಡ್ಕೊಂಡು ಬಂದಿದ್ದೀವಿ. ಈ ಸರದಿ ಯಾರ್ದಾಗಿದೆ? ಈಗ ಬ್ರಾಹ್ಮಣ ಪರಿವಾರದಾಗಿದೆ. ಅದಕ್ಕಾಗಿ ಮನೆಯಲ್ಲಿ ಎಲ್ಲರೂ ಸಹ ಅಳ್ತಾ ಇದ್ದಾರೆ. ಅಂದರೆ ಆ ಒಂದು ನಿಭಾಯಿಸೋಕ್ಕೆ ತಂದೆ ಹೋದರೆ ತುಂಬ ನೋವಾಗುತ್ತೆ ಮಕ್ಕಳಿಗೆ, ತಾಯಿಗೆ. ತಾಯಿ ಹೋದರೆ ತಂದೆಗೂ ಮಕ್ಕಳು ನೋವಾಗುತ್ತೆ, ಮಕ್ಕಳು ಹೋದರೆ ತಂದೆ ತಾಯಿಗೆ ನೋವಾಗುತ್ತೆ. ಹೀಗಾಗಿ ಯಾರೂ ಮನೆಯಿಂದ ಹೋಗೋಕ್ಕೆ ಆಗ್ತಾ ಇಲ್ಲ, ಇಷ್ಟ ಇಲ್ಲ, ಬಟ್ ಸರ್ದಿನೂ ಬಿಡೋಕ್ಕಾಗ್ತಿಲ್ಲ. ಆ ದುಃಖದಲ್ಲಿ ಇಡೀ ವಾತಾವರಣ ಬರೀ ದುಃಖದಿಂದ ಕೂಡಿದೆ. ಯಾನಿ इसी वातावरण से सभी के मुँह पर बहुत ही दुखी है, बहुत उदास है सारे घर के लोग. छात्र, मैं समझती हूँ इस पाठ का सारांश समझ लिए होंगे. अगले कक्षा में वाक्य यानी इस पाठ के दूसरे भाग का विश्लेषण कर लेंगे. आप यही करना चाहिए, मैं पहले ही कह चुकी हूँ. पहले आप क्या लिख लेना चाहिए? शब्दार्थ, पाठ का लेखक परिचय के बाद आशय के बाद शब्दार्थ के बाद मुहावरा ये सभी लिख लेना चाहिए बच्चे. धन्यवाद.